MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿನ್ನೆ ನಡೆದ ವಿಮಾನ ದುರಂತದಲ್ಲಿ ಮಹಾ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಆದರೆ ಈ ಅಪಘಾತದ ಬಗ್ಗೆ ಇಂಡಿಯಾ ಒಕ್ಕೂಟದ ನಾಯಕರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆತ ದುರಂತ ನಡೆದಂತಹ ಸ್ಥಳದಲ್ಲಿ ತನಿಖಾ ತಂಡ ಶೋಧಕ್ಕಿಳಿದಿದೆ. पहले देखा तो उसको आग लगी थी पूरे प्लेन को और उसके बाद 4-5 स्फोट हो गया विमान में उसका. 4-5 ಬಾರಿ ವಿಮಾನ ಸ್ಫೋಟವಾಯಿತು. ಇದು ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ದುರಂತವನ್ನ ನೋಡಿದ ಪ್ರತ್ಯಕ್ಷದರ್ಶಿ ಹೇಳ್ತಾ ಇರುವ ಮಾತು. ವಿಮಾನ ಪತನ ಒಂದು ಅಪಘಾತ ಅಂತ ಮೇಲ್ನೋಟಕ್ಕೆ ಗೊತ್ತಾದ್ರೂ ಇದು ಅಸಹಜಾನ ಅನ್ನೋ ಅನುಮಾನ ದಟ್ಟವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಈ ದುರಂತದ ಬಗ್ಗೆ ಇಂಡಿಯಾ ಒಕ್ಕೂಟದ ನಾಯಕರು ಎತ್ತುತ್ತಾ ಇರುವ ಪ್ರಶ್ನೆ, ಅಜಿತ್ ಪವಾರ್ ವಿಮಾನ ಪತನ ಅಪಘಾತವೋ ಅಸಹಜವೋ? ಇಂಡಿಯಾ ಒಕ್ಕೂಟದ ನಾಯಕರಿಂದ ದುರಂತದ ಬಗ್ಗೆ ಅನುಮಾನ. ಅಜಿತ್ ಪವಾರ್ ಮಹಾರಾಷ್ಟ್ರದ ಮಾಸ್ ಲೀಡರ್. ಅತಿ ಹೆಚ್ಚು ವರ್ಷಗಳ ಕಾಲ ಡಿಸಿಎಂ ಆಗಿ ಸೇವೆ ಸಲ್ಲಿಸಿದ ಖ್ಯಾತಿ ಇವರದ್ದು. ಹಳ್ಳಿಯಲ್ಲೂ ಅಜಿತ್ ಪವಾರ್ ಹವಾ ಇದೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದಾದಾ ಅಂತಲೇ ಫೇಮಸ್. ಇಂತಹ ನಾಯಕನ ಯಾರು ಊಹಿಸದ ಅಂತ್ಯ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿಮಾನ ಪತನದ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆಯಾಗಲಿ ಅಂತ ಆಗ್ರಹಿಸಿದ್ದಾರೆ. They gave a statement that Ajit Pawar is willing to leave the BJP. And now what happened today? I need proper investigation under the supervision of Supreme Court. Only we have the trust on Supreme Court, no other agency. ಮಮತಾ ಬ್ಯಾನರ್ಜಿ ಮಾತ್ರವಲ್ಲ, ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್, ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಕೂಡ ತನಿಖೆಗೆ ಒತ್ತಾಯಿಸಿದ್ದಾರೆ. तो एक बार को ये बात तो साफ होनी चाहिए कि आखिरकार ये घटनाएं क्यों हुई. पूर्व में भी कई हमारे वीआईपी इसी तरह उनकी जान गई है. तो आखिरकार ऐसी जांच हो जिससे निष्पक्ष पता लगे कि आखिरकार घटना किस वजह से. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದು ಅನ್ಯಾಚುರಲ್ ಡೆತ್ ಅಂತ ಹೇಳಿದ್ದಾರೆ. देखिए, जांच तो होना चाहिए क्योंकि ऐसा एक्सीडेंट हुआ है जो अननेचुरल है. वहाँ पर ऐसा हुआ क्यों, इसकी जांच तो होना ही चाहिए. विल आल्सो डिमांड. ತನಿಖೆಗೆ ಇಳಿದ ವಿಮಾನ ಅಪಘಾತ ತನಿಖಾ ತಂಡ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಬಗ್ಗೆ ಮಾಹಿತಿ. ವಿಮಾನ ದುರಂತ ನಡೀತಾ ಇದ್ದಂತೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ತನಿಖಾ ತಂಡ ಅಖಾಡಕ್ಕೆ ಇಳಿದಿದೆ. ದುರಂತ ನಡೆದ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ಬ್ಲಾಕ್ ಬಾಕ್ಸ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಪತ್ತೆ ಮಾಡಿರುವ ಮಾಹಿತಿ ಸಿಕ್ಕಿದೆ. ಬ್ಲಾಕ್ ಬಾಕ್ಸ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ನಲ್ಲಿ ವಿಮಾನ ಪತನ ರಹಸ್ಯ ಬಯಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅಪಘಾತದ ಮುನ್ಸೂಚನೆ ನೀಡಿಲ್ವಾ ಪೈಲಟ್, ಕೋ ಪೈಲಟ್? ಬಾರಾಮತಿ ಎಟಿಸಿ ಸಿಬ್ಬಂದಿ ಹೇಳಿಕೆ ರಿಲೀಸ್ ಮಾಡಿದ ಡಿಜಿಸಿಎ. ವಿಮಾನ ದುರಂತಕ್ಕೆ ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಬ್ಬಂದಿಯ ನಿರ್ಲಕ್ಷ್ಯವೂ ಕಾರಣ ಇರಬಹುದಾ ಅನ್ನೋ ಆಯಾಮದಲ್ಲೂ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತನಿಖೆ ನಡೆಸ್ತಾ ಇದೆ. ಈ ಬಗ್ಗೆ ಎಟಿಸಿ ಸಿಬ್ಬಂದಿ ನೀಡಿದ ವಿವರಣೆಯನ್ನ ಡಿಜಿಸಿಎ ಹಂಚಿಕೊಂಡಿದೆ. ಎಟಿಸಿ ಸಿಬ್ಬಂದಿ ಗಾಳಿ ಮತ್ತು ಗೋಚರತೆಯ ಬಗ್ಗೆ ವಿಚಾರಿಸಿದ್ರು. ವಿಮಾನ ಸಿಬ್ಬಂದಿ ಗಾಳಿ ಶಾಂತವಾಗಿದೆ, 3000 ಮೀಟರ್ ವರೆಗೂ ಗೋಚರವಾಗ್ತಾ ಇದೆ ಅಂತ ಹೇಳಿದ್ದರು. ನಂತರ ರನ್ವೇ 11ಕ್ಕೆ ಸಮೀಪಿಸ್ತಾ ಇದ್ದೇವೆ, ಆದ್ರೆ ರನ್ವೇ ಕಾಣಿಸ್ತಾ ಇಲ್ಲ. ಒಂದು ಸುತ್ತು ಹಾಕಿ ಬರುತ್ತೇವೆ ಎಂದ್ರು. ಒಂದು ಸುತ್ತು ಹಾಕಿದ ಬಳಿಕ ರನ್ವೇ 11ಕ್ಕೆ ಬರ್ತಿದ್ದೇವೆ ಎಂದು ಮತ್ತೆ ಹೇಳಿದ್ರು. ಆದ್ರೆ ರನ್ವೇ ಕಾಣಿಸ್ತಾ ಇದೆಯಾ ಅಂತ ಪ್ರಶ್ನಿಸಿದ್ರೆ ರನ್ವೇ ಕಾಣುತ್ತಿಲ್ಲ, ಯಾವಾಗ ರನ್ವೇ ಕಾಣುತ್ತೋ ಆಗ ಕರೆ ಮಾಡುತ್ತೇವೆ ಅಂತ ಹೇಳಿದ್ರು. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ರನ್ವೇ ಕಾಣಿಸಿದೆ ಎಂದು ಸಂದೇಶ ಕಳಿಸಿದ್ರು. ವಿಮಾನ ಲ್ಯಾಂಡ್ ಮಾಡಲು ರನ್ವೇ 11ರಲ್ಲಿ ಬೆಳಿಗ್ಗೆ 8:43ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದೆವು. ಆದರೆ ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬೆಳಗ್ಗೆ 8:44ಕ್ಕೆ ರನ್ವೇ 11 ಸಮೀಪ ಎಟಿಸಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಈಗ ಇದೇ ಅನುಮಾನಕ್ಕೆ ಕಾರಣವಾಗಿದೆ. ಅಲ್ಲಿ ನಿಜಕ್ಕೂ ಏನಾಯ್ತು, ಆ 1 ನಿಮಿಷದಲ್ಲಿ ಅನಾಹುತ ಸಂಭವಿಸಿದ್ದು ಹೇಗೆ ಅನ್ನೋದರ ತನಿಖೆ ನಡೀತಾ ಇದೆ. ಇಷ್ಟೇ ಅಲ್ಲ, ವಿಮಾನ ಮತ್ತು ಪೈಲಟ್ಗಳ ಬಗ್ಗೆನೂ ಎಡಿಜಿಸಿ ವಿವರಣೆಯನ್ನ ನೀಡಿದೆ. ಪತನವಾದ ಲಿಯರ್ ಜೆಟ್ ವಿಮಾನದ ಹಾರಾಟ ಯೋಗ್ಯ ಪ್ರಮಾಣ ಪತ್ರ ಚಾಲ್ತಿಯಲ್ಲಿದೆ. ಈ ವರ್ಷ ಜೂನ್ ತಿಂಗಳವರೆಗೂ ಪ್ರಮಾಣ ಪತ್ರ ಚಾಲ್ತಿಯಲ್ಲಿದೆ. ಇನ್ನು ಮುಖ್ಯ ಪೈಲಟ್ ಸುಮಿತ್ಗೆ 15,000 ಗಂಟೆಗಳ ವಿಮಾನ ಚಾಲನೆ ಅನುಭವ ಇದೆ. ಕೋ ಪೈಲಟ್ ಶಾಂಭವಿಗೆ 1500 ಗಂಟೆಗಳ ವಿಮಾನ ಚಾಲನೆ ಅನುಭವ ಇದೆ ಅಂತ ಡಿಜಿಸಿಎ ವರದಿ ನೀಡಿದೆ.
ಹೀಗಾಗಿ ಪೈಲಟ್ಗಳು ಮತ್ತು ವಿಮಾನ ಸರಿಯಾಗಿತ್ತು ಅಂತ VSR ಸಂಸ್ಥೆಯ ಮಾಲೀಕ ಹೇಳಿದ್ದಾರೆ. The aircraft was very well maintained. There was absolutely no problem in the aircraft. There was no technical failure in the aircraft. ಇದು ಮಹಾರಾಷ್ಟ್ರದ ಪೂರ್ಣಾ ಜಿಲ್ಲೆಯ ಬಾರಾಮತಿಯ ಏರ್ಪೋರ್ಟ್. ಇಲ್ಲಿ ಫ್ಲೈಟನ್ನು ಇಳಿಸೋಕೆ ಅವರು ಮುಂದಾಗ್ತಾರೆ. ಆದರೆ ಅವಾಗ ಏನಾಗತ್ತಂದರೆ ಕೂಡಲೇ ATSನ ಸಂಪರ್ಕವನ್ನು ವಿಮಾನ ಕಳೆದುಕೊಳ್ಳುತ್ತೆ. ಮುಂದಿನ ATSನವರದ ಯಾವುದೇ ಸೂಚನೆಗಳು ಕೂಡ ಪೈಲಟ್ಗೆ ಸಿಗಲ್ಲ. ರನ್ವೇದಲ್ಲಿ ಇನ್ನೇನು ಕೆಳಗೆ ಇಳಿಸಿ ಮುಂದೆ ರನ್ ಮಾಡ್ತಾ ಇರಬೇಕಾದ್ರೆ ವಿಮಾನ ಸ್ಫೋಟಗೊಳ್ಳುತ್ತೆ. ಪತನಕ್ಕೂ ಮುನ್ನವೇ ಎಡಕ್ಕೆ ವಾಲಿದ್ದ ಖಾಸಗಿ ವಿಮಾನ. ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ಅಪಘಾತಕ್ಕೀಡಾದ ಹೊಸ ವಿಡಿಯೋ ಸಿಕ್ಕಿದೆ. ಪತನವಾಗುವ ಮುನ್ನವೇ ಲಿಯರ್ ಜೆಟ್ 45 ಖಾಸಗಿ ವಿಮಾನ ಎಡಕ್ಕೆ ವಾಲ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ರಾಜಕೀಯ ನಾಯಕರು ವಿಮಾನ ದುರಂತದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಕದ ನಡುವೆ ಇಂತಹ ರಾಜಕೀಯ ಬೇಕಾ ಅಂತ ಬಿಜೆಪಿ ಕಿಡಿಕಾರಿದೆ. ಈ ಅನುಮಾನಗಳಿಗೆ ತನಿಖೆ ಮೂಲಕವೇ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.